ಬಾಂಗ್ಲಾದೇಶಿಂದ ಭಾರತ ದೇಶಕ್ಕೆ ಎಷ್ಟು ಸಲೀಸಾಗಿ ಬಂದ್ಬಿಡ್ತಾರಲ್ಲ. ಅವ್ರು ಭಾರತ ದೇಶಕ್ಕೆ ಬರ್ತಾರಲ್ವಾ, ಬಂದಾಗ ಅವ್ರಿಗೆ ಯಾರು ಫೀಡ್ ಮಾಡ್ತಾರೆ, ಊಟ ವಸತಿ ಎಲ್ಲ ಕೊಟ್ಟು ಯಾರು ಮೇಂಟೈನ್ ಮಾಡ್ತಾರೆ, ಇದು ಯಕ್ಷ ಪ್ರಶ್ನೆಯಾಗಿ ಇವತ್ತು ಉಳಿದಿದೆ. ಅವ್ರು ಬಂದು 1 ವಾರ 2 ವಾರ ಆಗಿರಲ್ಲ, ಅಷ್ಟು ಬೇಗ ಅವ್ರಿಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಸಿಕ್ಬಿಡುತ್ತೆ. ಅದ್ ಹೆಂಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಸಿಕ್ಬಿಟ್ರೆ ಈಸಿಯಾಗಿ ಮೊಬೈಲ್ ನಂಬರ್ ಸಿಕ್ಬಿಡುತ್ತೆ, ಅದು ಅವ್ರ ಹೆಸರಲ್ಲೇ. ಬಾಂಗ್ಲಾದೇಶ್ ಒಂದೇ ಅಲ್ಲ, ಬೇರೆ ದೇಶದಿಂದಾನು ಕೂಡ ಇಲ್ಲಿ ಬಂದಿರ್ತಾರೆ. ಬಟ್ ನಮಗ್ ಗೊತ್ತಾಗಲ್ಲ ಯಾರು ಎಲ್ಲಿಂದ ಬಂದ್ರು ಅಂತ. ಅದ್ ಹೆಂಗ್ ಹೇಳ್ತೀರಾ? ಯಾವ್ದೋ ವ್ಯಕ್ತಿನ ನಾನು ಕೇಳ್ದೆ, ನೀನ್ ಎಲ್ಲಿಂದ ಬಂದಿದ್ಯಪ್ಪ ಅಂದೆ. ಬಾಂಗ್ಲಾ ಅಂತಂದ. ವೆಸ್ಟ್ ಬೆಂಗಾಲ್ ಅಥವಾ ಬಾಂಗ್ಲಾದೇಶ ಅಂದೆ. ಬಾಂಗ್ಲಾದೇಶ್ ಅಂತಂದ. ಬಂದ್ ಎಷ್ಟ್ ದಿನ ಆಯ್ತು ಅಂತ ಕೇಳ್ದೆ. ಸುಮಾರು 1 ತಿಂಗಳಾಯ್ತು ಅಂತಲ್ಲ. ಮುಂಚೆ ಎಲ್ಲಿದ್ದೆ ಅಂತ ಕೇಳ್ದೆ. ಇಲ್ಲ ನಾನು ಬೇರೆ ಊರಿಂದ ಬಂದೆ, ಅಲ್ಲಿಂದ ವೆಸ್ಟ್ ಬೆಂಗಾಲ್ ಬಂದೆ. ವೆಸ್ಟ್ ಬೆಂಗಾಲ್ ಇಂದ ನನ್ಗೆ ಬೆಂಗಳೂರಿಗೆ ನನ್ಗೆ ಅವಕಾಶ ಸಿಕ್ತು, ಅದಕ್ಕೆ ಇಲ್ಲಿ ಬಂದೆ. ಇಲ್ಲೇನ್ ಕೆಲಸ ಮಾಡ್ತೀಯ? ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂದ. ಇನ್ನೊಬ್ಬನ ಕೇಳಿದೆ, ಅವ್ನು ಇಲ್ಲ ನಾನು ಪಿಜ್ಜಾ ಕಾರಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತೀನಿ ಅಂದ. ಇಲ್ಲಿರ್ತಕ್ಕಂಥವ್ರಿಗೇನೆ ಕೆಲಸ ಇಲ್ಲದೆ ಇದ್ದಾರೆ. ಇಲ್ಲಿರ್ತಕ್ಕಂಥವ್ರನ್ನ ಹೈಯರೇ ಯಾರು ಮಾಡ್ತಿಲ್ಲ ಅಂತದ್ರಲ್ಲಿ ಬಾಂಗ್ಲಾದೇಶಿಂದ ಅಥವಾ ಬೇರೆ ಬೇರೆ ದೇಶದಿಂದ ಇಲ್ಲಿ ಬಂದವ್ರಿಗೆ ಅದ್ ಹೆಂಗ್ ಆದ್ಯತೆ ಕೊಡ್ತಾರ ಅವರು? ಯಾರು ಇದೆಲ್ಲ ನೋಡೋದೇ ಇಲ್ವಾ? ನಾವೇನಾದ್ರು ಆ ದೇಶಕ್ಕೆ ಹೋಯ್ತು ಅಂತಂದ್ರೆ ಆ ಪಾಸ್ಪೋರ್ಟ್ ವೀಸಾ ಇರೋ ಬರೋದೆಲ್ಲ ಕಾರ್ಡ್ಗಳೆಲ್ಲ ಕೇಳ್ಬಿಡ್ತಾರೆ ನಮ್ಗೆ. ಇಲ್ಲದೆ ನೋಡಿ ಎಷ್ಟು ಫ್ರೀ ಬರ್ಡ್ ಆರಾಮಾಗಿರ್ಬೋದು ನೋಡಿ, ಯಾರು ಒಬ್ರು ಏನು ಕೇಳಲ್ಲ, ಪೀಸ್ಫುಲ್ ಆಗಿರ್ಬೋದು. ಬೇರೆ ದೇಶದಲ್ಲಿ ಅದ್ ಹೆಂಗೆ ಅದೇನೇನೋ ಕಿರಿಕಳಿದೆ ನಮ್ಗಂತೂ ಗೊತ್ತಿಲ್ಲ. ಇನ್ನೊಂದ್ ವಿಷಯ ಗೊತ್ತಾ, ಬಾಂಗ್ಲಾದೇಶಕ್ಕೆ ಯಾರು ಹೋಗೋದಿಲ್ಲ. ಕೆಲಸ ಹುಡ್ಕೊಂಡೆಲ್ಲ ಅಮೆರಿಕ, ರಷ್ಯಾ, ಆಸ್ಟ್ರೇಲಿಯಾ, ಜರ್ಮನಿ, ಇಂಗ್ಲೆಂಡ್ ಇಂತ ದೇಶಗಳಿಗೆ ಹೋಗ್ತಾರೆ ಹೊತ್ತು ಯಾರು ಬಾಂಗ್ಲಾದೇಶಕ್ಕಂತೂ ಹೋಗಲ್ಲ. ಬಾಂಗ್ಲಾದೇಶ ಅವ್ರು ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಕೆಲಸ ಸಿಗುತ್ತೆ ಅಂತ. ಬಾಂಗ್ಲಾದೇಶಿಯವರು ಬೇರೆ ಬೇರೆ ಕಂಟ್ರಿಗಳಿಗೆ US, ಯುರೋಪ್, ರಷ್ಯಾಗೆ, ಆಸ್ಟ್ರೇಲಿಯಾಗೆ ಯಾಕೆ ಹೋಗಕ್ಕಾಗಲ್ಲ? ಅವ್ರನ್ನೆಲ್ಲ ಸೇರ್ಸಲ್ಲ. ಯಾಕೆ ಸೇರ್ಸಲ್ಲ ಅಂದ್ರೆ ಹಲವಾರು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ತರ ಕ್ವಾಲಿಫಿಕೇಶನ್ ಇರ್ಬೇಕು, ಈ ತರ ಕೆಲಸ ಗೊತ್ತಿರ್ಬೇಕು ಅಂತೆಲ್ಲ ಇರುತ್ತೆ. ಬಟ್ ಭಾರತ ದೇಶಕ್ಕೆ ಬರ್ಬೇಕಂದ್ರೆ ಇದ್ಯಾವ್ದೋ ರೂಲ್ಸೇ ಬೇಕಾಗಿಲ್ವೇ? ಇದ್ಯಾವ್ದೋ ಅವಶ್ಯಕತೆನೇ ಇಲ್ವೇ? ನೀನ್ ಓದಿದ್ಯಾ ಬಿಟ್ಟಿದ್ಯಾ ಏನು ಕೇಳಲ್ಲ. ಬಟ್ ಯಕ್ಷ ಪ್ರಶ್ನೆ ಇವತ್ತವರೆಗೂ ಕಾಡ್ತಿರೋದು ಏನಪ್ಪಾ ಅಂತಂದ್ರೆ ಅವ್ರಿಗೆಲ್ಲ ಯಾರು ಫೀಡ್ ಮಾಡ್ತಿದ್ದಾರೆ ನಂಗೆ ಗೊತ್ತೇ ಆಗ್ತಿಲ್ಲ. ಒಂದಷ್ಟು ಜನ ಹತ್ರ ಬಾಂಗ್ಲಾದೇಶಿಯವ್ರ ಹತ್ರ ವಿಚಾರಿಸಿರೋದಕ್ಕೆ ನನ್ಗೂ ಗೊತ್ತಾಗಿದ್ದು ಒಂದಷ್ಟು ಮಾಹಿತಿಗಳನ್ನ. ಇದ್ ಬಿಟ್ರೆ ಇನ್ನೂ ಹಲವಾರು ಮಾಹಿತಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ನನ್ಗೆ ಅವ್ರು ಹೇಳಿದ ವಿಚಾರ ನಾನು ಮಾತ್ರ ನಿಮ್ಗೆ ಹೇಳಕ್ ಸಾಧ್ಯ ಆಗಿದೆ. ಭಾರತ ದೇಶ ತುಂಬಾ ಸ್ಟ್ರಿಕ್ಟ್ ಆಗ್ತಿದೆ ಅಂತ ಹೇಳ್ತಾರಲ್ಲ, ಯಾವ ಲೆಕ್ಕದಲ್ಲಿ ಸ್ಟ್ರಿಕ್ಟ್ ಆಗ್ತಿದೆ? ಇನ್ನೂ ಒಂದ್ ವಿಷಯ ಗೊತ್ತಾ, ಅವ್ರಿಗೆ ಕೆಲವ್ರಿಗೆ ಅಲ್ಲಿರೋ ಕೆಲವ್ರಿಗೆ ಕೇಳ್ಪಟ್ರೆ ವಿಚಾರ ಇದು, ನಾನು ನೋಡಿಲ್ಲ. ಅವ್ರ ವೋಟರ್ಸ್ ID ಕಾರ್ಡು ಸಿಗ್ತಾ ಇದೆಯಂತೆ. ಅದೇಂಗೆ ನಂಗೆ ಅರ್ಥನೇ ಆಗ್ತಿಲ್ವಲ್ಲ. ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದಷ್ಟು ಜನ ಅವ್ರದೇ ಗುಂಪಿರುತ್ತೆ. ಅವ್ರ ಬಾಂಗ್ಲಾದೇಶಿಂದ ಬಂದಿರ್ತಾರಲ್ವಾ, ಇಲ್ಲೊಂದು ಗ್ರೂಪ್ ಇರುತ್ತೆ. ಅಂದ್ರೆ ಅವ್ರ ಗ್ರೂಪ್ ಅಲ್ಲೇ ಇರ್ತಾರೆ, ಅವ್ರ ಗ್ರೂಪ್ ಅಲ್ಲೇ ಹೊರಗಡೆ ಹೋಗ್ತಾರೆ, ಅವ್ರ ಗ್ರೂಪ್ ಅಲ್ಲೇ ಊಟ ಮಾಡಕ್ ಹೋಗ್ತಾರೆ. ಅವ್ರು ಅದು ಸರ್ಟನ್ ಏರಿಯಾದಲ್ಲೇ ಇರ್ತಾರೆ. ಬಟ್ ಯಾವ ಏರಿಯಾ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಬಟ್ ನಾವೇನ್ ಅನ್ಕೋತೀವಿ, ಯಾವ್ದೋ ನಾರ್ತ್ ಇಂಡಿಯಾ ಇಂದ ಬಂದಿದ್ದಾನೆ ಅಂತ ಅನ್ಕೊಂತಾ ಇದೀವಿ ಹೊರತು ಬಾಂಗ್ಲಾದೇಶಿಂದ ಬಂದಿದ್ದಾನ, ಪಾಕಿಸ್ತಾನ ದೇಶದಿಂದ ಬಂದವನ ಅಥವಾ ಅಫ್ಘಾನಿಸ್ತಾನಿಂದ ಬಂದವನ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಗೊತ್ತೇ ಆಗಲ್ಲ. ನಾವುಗಳು ಏನಾದ್ರೂ ಬೇರೆ ದೇಶಕ್ಕೆ ಹೋದಾಗ ಅಷ್ಟೇ ಸಲೀಸಾಗಿ ಇರಕ್ ಸಾಧ್ಯನಾ? ಅವ್ರು ಯಾವ ತರ ಇಲ್ಲಿ ಬಾಂಗ್ಲಾದೇಶಿಂದ ಭಾರತಕ್ಕೆ ಎಸ್ಪೆಷಲಿ ಬೆಂಗಳೂರಿಗೆ ಬಂದು ಇಷ್ಟು ರಾಜಾರೋಷವಾಗಿ ಫ್ರೀ ಬರ್ಡ್ ಆರಾಮ ಓಡಾಡ್ಕೊಂಡು ತೆಲಾಡ್ಕೊಂಡು ಖುಷಿಯಾಗಿರ್ತಾರಲ್ಲ, ಆ ತರ ನಾವು ಅವ್ರ ದೇಶಕ್ಕೆ ಹೋದಾಗ ಅಷ್ಟೇ ಖುಷಿಯಾಗಿ ಆರಾಮಾಗಿ ತೆಲಾಡ್ಕೊಂಡಿರಕ್ ಸಾಧ್ಯನಾ? ದಯವಿಟ್ಟು ಈ ವಿಚಾರನ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಅವ್ರು ಯಾಕೆ ಬಂದ್ರು ಇವ್ರು ಯಾಕೆ ಬಂದ್ರು ಅಂತ ನಾನು ಕೇಳ್ತಾ ಇಲ್ಲ. ಬಂದಿದ್ದಾರೆ, ಈ ತರ ನಡೀತಿದೆ ಅಂತ ಮಾತ್ರ ಹೇಳಕ್ ಸಾಧ್ಯ ಆಗಿದೆ ಅಷ್ಟೇ. ನನ್ಗೆ ಅನ್ಸಿದ್ದನ್ನ ವಿಚಾರ ಮಾತ್ರ ನಾನು ಹೇಳಕ್ ಸಾಧ್ಯ ಇದೆ. ಈ ವಿಡಿಯೋ ಮುಖಾಂತರ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ವಿಡಿಯೋದಲ್ಲಿ ನಾನು ಮಾತಾಡೋ ವಿಚಾರದಲ್ಲಿ ಏನಾದ್ರು ತಪ್ಪಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕೆ ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ